ಕೊಪ್ಪಳದ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ ಕರಡಿ ಸಂಗಣ್ಣ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ಇವತ್ತು ಸ್ವಾಭಿಮಾನ ಸಮಾವೇಶ ಮೂಲಕ ಒಂದು ಬೆಂಬಲಿಗರ ಮತ್ತು ಅಭಿಮಾನಿಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡುವುದಕ್ಕೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾನು ಏನಂತಂದರೆ ಒಂದು ಏನು ಶಕ್ತಿ ಪ್ರದರ್ಶನ ನಡೀತಿದೆ ಆ ಸ್ಥಳದಲ್ಲಿದ್ದೀನಿ. ಸ್ವತಃ ನನ್ನ ಜೊತೆಗೆ ಸಂಸದರಾದಂತಹ ಕರಡಿ ಸಂಗಣ್ಣ ಅವರು ಇದ್ದರೆ ನಾನು ಅವ್ರ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಒಂದು ಶಕ್ತಿ ಪ್ರದರ್ಶನ ಏನನ್ನು ಸೂಚಿಸುತ್ತಾ ಸರ್? ಅಲ್ಲ, ಶಕ್ತಿ ಪ್ರದರ್ಶನ ಅಂತಲ್ಲ, ಬೆಂಬಲಿಗರ ಒಂದು ಸಮಾವೇಶ ಇದು. ಆ ಸಮಾವೇಶದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು, ಯೂತ್ಸು, ಹಿರಿಯರು ಏನು ಸಲಹೆ ಕೊಡ್ತಾರೆ ಅದ್ರ ಮೇಲೆ ಒಂದು ಮುಂದಿನ ನಡೆಯನ್ನು ಇಡ್ತೇವೆ. ಸರ್, ಈಗ ಏನಂತಂದರೆ ಒಂದು ಟಿಕೆಟು ಅಭ್ಯರ್ಥಿಗೆ ಕೊಟ್ಟಿರುವಂಥದ್ದು, ಇನ್ನೊಂದೆಡೆ ಕಾರ್ಯಕರ್ತರು ಒಪ್ಪುತ್ತಿಲ್ಲ ಆ ಅಭ್ಯರ್ಥಿನ ಅನ್ನೋ ಒಂದು ಚರ್ಚೆ ಕೂಡ ಇದೆ. ಸೊ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ತಪ್ಪಿದ್ದು ಎಲ್ಲೋ ಒಂದು ಕಡೆ ಕಾರ್ಯಕರ್ತರಿಗೆ ನೋವಾಗಿರುವಂಥದ್ದು. ಆ ಕಾರಣಕ್ಕಾಗಿ ನೀವು ಈ ಸಮಾವೇಶ ನಡೆಸ್ತಿದ್ದೀರಾ ಅಥವಾ ನಿಮ್ಮ ಒಂದು ಹೈಕಮಾಂಡಿಗೆ ಒಂದು ಏನು ಕಾರ್ಯಕರ್ತರು ಯಾರಿಗೆ ಬೆಂಬಲ ಇದ್ದಾರೆ ಅಂತ ಅನ್ನೋದನ್ನು ಸೂಚಿಸೋದಕ್ಕೆ ಈ ಸಮಾವೇಶ ನಡೆಸ್ತಾ ಇದ್ದಾರೆ? ಸೂಚಿಸ್ತಕ್ಕಂಥದ್ದಲ್ಲ. ಕಾರ್ಯಕರ್ತರಿಗೆ ಏನು ಆಗಿದೆ ಅಂದರೆ, ಸಂಸದರಿಗೆ ಅವಮಾನ ಅಲ್ಲ, ನಮಗೆ ಅವಮಾನ ಆಗಿದೆ. ಯಾವ ಕಾರಣದಿಂದ ಇವತ್ತು ಷಡ್ಯಂತ್ರದ ಮುಖಾಂತರ ಟಿಕೆಟ್ ಬದಲಾವಣೆ ಆಯಿತು ಅನ್ನೋದನ್ನು ಚರ್ಚೆಗೆ ಇವತ್ತು ಬೆಂಬಲಿಗರು ಇವತ್ತು ಸೇರ್ತಾ ಇದ್ದಾರೆ. ಸರ್, ಈಗ ನೀವು ಒಂದು ಹೈಕಮಾಂಡಿಗೆ ಆಗಿರ್ಬೋದು, ಇಲ್ಲಿ ಸ್ಥಳೀಯ ಮುಖಂಡರಿಗಾಗಿರ್ಬೋದು 3 ಪ್ರಶ್ನೆಗಳನ್ನು ಮಾಡಿದ್ರಿ. ಆ ಪ್ರಶ್ನೆಗಳಿಗೆ ಏನಾದರೂ ಉತ್ತರ ಸಿಕ್ಕಿದೆನಾ ಸರ್ ಅಂತ? ಇಲ್ಲ, ನಿನ್ನೆ ಭಾಳ ಜನ ಮಾತಾಡಿದಾರಲ್ಲ ವರಿಷ್ಠರು. ನಿನ್ನೆ ನಮ್ಮ ಪಾರ್ಟಿ ಸುಪ್ರೀಂ ಯಡಿಯೂರಪ್ಪರು ಮಾತಾಡಿದ್ದಾರೆ, ರಾಜೇಶ್ ಅವರು ಮಾತಾಡಿದ್ದಾರೆ ಸಂಘಟನೆ ದೃಷ್ಟಿಯಿಂದ. ಆಮೇಲೆ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ, ನಂತರ ಬೊಮ್ಮಾಯಿ ಸಾಹೇಬರು ಕೂಡ ಮಾತಾಡಿದ್ದಾರೆ. ಅದಲ್ಲದೆ ಬೇರೆ ಬೇರೆ ನಾಯಕರು, ನಿನ್ನೆ ರಾಯಚೂರು ಶಾಸಕರು ಕೂಡ ಶಿವರಾಜ್ ಪಾಟೀಲ್ರು ಮತ್ತು ಮಾಜಿ ಶಾಸಕರು ಮಸ್ಕಿಯವರು ಕೂಡ 6 ಗಂಟೆಗೆ ನಮ್ಮ ಮನೆಗೆ ಕೂಡ ಬಂದಿದ್ದರು. ಇಲ್ಲೇನು ಬೆಳವಣಿಗೆ ಇದೆ, ಏನು ಹಿನ್ನೆಲೆಯಿಂದ ಈ ಥರ ಆಗಿದೆ, ಟಿಕೆಟ್ ಯಾಕೆ ಮಿಸ್ ಆಗಿದೆ ಅನ್ನೋದು ಕೂಡ ಅವ್ರಿಗೆ ಮನವರಿಕೆ ಆಗಿದೆ. ವರಿಷ್ಠರ ಹತ್ರ ಮಾತಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅವರು. ಮತ್ತು ಬೊಮ್ಮಾಯಿಯವರು ಕೂಡ ಇದೇ ದಿವಸ ನಾವು ವರಿಷ್ಠರ ಹತ್ರ ಮಾತಾಡಿ ಸಾಯಂಕಾಲ 3 ಗಂಟೆ ಮೇಲೆ ನಿಮ್ಗೆ ಹೇಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸರ್, ಈಗ ಈ ಟಿಕೆಟ್ ಒಂದು ತಪ್ಪಿರುವಂಥದ್ದು ಒಂದು ಕ್ಷೇತ್ರಕ್ಕೆ ಏನಂದರೆ ಬಿ ಜೆ ಪಿಯಲ್ಲಿರುವಂತಹ ಒಂದು ಪ್ರಮುಖರಿಗೂ ಕೂಡ ಯಾವುದೇ ರೀತಿಯಾಗಿ ಇಷ್ಟ ಇಲ್ಲದ ಒಂದು ಚರ್ಚೆ ಸರ್. ಅಂದರೆ ಅವ್ರಿಗೆ ಯಾಕೆ ತಪ್ಪಿತ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಈ ಟಿಕೆಟ್ ತಪ್ಪಿಸೋದಕ್ಕೆ ಕಾರಣ ಯಾರಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ ಸರ್? ಇಲ್ಲ, ಅವೆಲ್ಲನೂ ಪದೇ ಪದೇ ಹೇಳೋದ್ರಲ್ಲಿ ಸರಿ ಇಲ್ಲ. ಅವರು ನಮ್ಮ ಅಭ್ಯರ್ಥಿಗಳು ಇವತ್ತು ಏನಂದ ಅವ್ರ ಬ್ರದರ್ ಅಂದ್ರೆ ಅಣ್ಣನವರು ಕೆ ಮಹೇಶ್ ಅಂತರು ಎಲ್ಲ ಕಡೆ ಹೇಳಿದ್ದಾರೆ. ಅವರು ನಮಗಿಂತಿಂಥವ್ರು ಟಿಕೆಟ್ ಕೊಡಿಸಿದಾರ, ಅದಕ್ಕೆ ಅವ್ರ ಋಣದಲ್ಲಿದ್ದೀವಿ ನಾವು, ನೀವೆಲ್ಲ ಮೋದಿಯವರ ನಾಯಕತ್ವವನ್ನು ಮೆಚ್ಚಿ ಆಶೀರ್ವಾದ ಮಾಡಿರಿ ನಮ್ಮ ಅಭ್ಯರ್ಥಿಗೆ ಅಂತ ಕೂಡ ಕೇಳ್ತಾ ಇದ್ದಾರೆ. ಸರ್, ಇವತ್ತು 8 ವಿಧಾನಸಭಾ ಕ್ಷೇತ್ರಗಳಿಂದನೂ ನಿಮ್ಮ ಬೆಂಬಲಿಗರು, ಅಭಿಮಾನಿಗಳು ಈ ಒಂದು ಸ್ವಾಮಿ ಸಮಾವೇಶ. ಈ ಸಮಾವೇಶಕ್ಕೆ, ಬೆಂಬಲಿಗರ ಸಮಾವೇಶಕ್ಕೆ 8 ಕ್ಷೇತ್ರದ ನಮ್ಮ ಹಿರಿಯರು ಬರ್ತಾರೆ, ಕಾರ್ಯಕರ್ತರು ಬರ್ತಾರೆ, ಅಭಿಮಾನಿಗಳು ಬರ್ತಾರೆ, ಯೂತ್ಸ್ ಕೂಡ ಬರ್ತಾ ಇದ್ದಾರೆ. ಅಂದರೆ ನಿಮ್ಮ ನಿರ್ಧಾರ ಇವತ್ತು ಏನಿರುತ್ತಂತೆ ಸರ್? ಅಲ್ಲ, ನಿರ್ಧಾರ ನಾನು ಈಗಲೇ ಹೇಳೋಕ್ಕಾಗಲ್ಲ. ಅವ್ರ ಅಭಿಪ್ರಾಯ ಪಡ್ಕೊಳ್ತೀವಿ. ಅಭಿಪ್ರಾಯ ಪಡ್ಕೊಂಡು ನಂತರ ಮತ್ತೆ ಇದರಲ್ಲಿ ಒಂದು ಸೀನಿಯರ್ದು ಒಂದು ಕಮಿಟಿ ಮಾಡ್ತೀವಿ. ಆ ಸೀನಿಯರ್ ಕಮಿಟಿಯಲ್ಲಿ ಚರ್ಚೆ ಆಗಿ ಮುಂದೆ ಏನೇ ಹೆಜ್ಜೆ ಇಡಬೇಕನ್ನೋದನ್ನು ತೀರ್ಮಾನ ಮಾಡ್ತೀವಿ. ಅಂದರೆ ಸರ್, ಒಂದು ವೇಳೆ ಹೈಕಮಾಂಡ್ ನಿಮಗೆ ಈ ಅಭಿಪ್ರಾಯ ಸಂಗ್ರಹ ಆದರೂ ಕೂಡ ನಿಮಗೆ ಹೈಕಮಾಂಡ್ ಮತ್ತೊಮ್ಮೆ ಈಗಿರುವಂಥ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿರಿ ಅಂತಂದರೆ ನಿಮ್ಮ ನಿರ್ಧಾರ ಏನಿರುತ್ತೆ ಅಂತ ಸರ್? ಅಲ್ಲ, ಅದು ಅವ್ರು ಬಂದಾಗಲ್ಲ, ಈಗ ನಮ್ಮ ನಾಯಕರು ಬಂದು ಕೂತು ಚರ್ಚೆ ಮಾಡಿದಾಗ, ಅವ್ರು ಕನ್ವಿನ್ಸ್ ಮಾಡಿದಾಗ ಅವಾಗ ನಮ್ಮ ಅಭಿಪ್ರಾಯ ಹೇಳ್ಬೋದು. ನಾವು ಬಿಫೋರ್ ಏನು ಹೇಳೋಕ್ಕಾಗ್ತದೆ? ನಿಮ್ಮ ಒಂದು ಸ್ಪಷ್ಟ ಚಿತ್ರಣ ಮಧ್ಯಾಹ್ನವರೆಗೆ ಸಿಗ್ಬೋದಾ ಸರ್ ಅಂತ? ಇರ್ಬೋದು. 3 ಅಂದ್ರೆ ನಮ್ಮ ಸಭೆ ಮುಗಿಯೋದು 2-2:30 ಮುಗಿತೈತೆ. ಆಮೇಲೆ ಅದಕ್ಕೆ ಟೈಮ್ಸ್ ಹೇಳಲಿಕ್ಕಾಗಲ್ಲ. ಅವ್ರು ಯಾವಾಗ ಮಾತುಕತೆ ಕರೀತಾರೋ ಅದು ವರಿಷ್ಠರ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸರ್. ಇದು ಸಂಗಣ್ಣ ಕರಡಿ ಅವರ ಮಾತು. ಒಂದು ಅಭಿಮಾನಿಗಳು ಮತ್ತು ಬೆಂಬಲಿಗರು ಏನು ಅಭಿಪ್ರಾಯ ಸೂಚಿಸ್ತಾರೆ, ತದನಂತರ ನಮ್ಮ ಮುಖಂಡರ ಜೊತೆಗೆ ಚರ್ಚಿಸಿ ನನ್ನ ನಿರ್ಧಾರವನ್ನು ಪ್ರಕಟಿಸುತ್ತೇನೆ ಅಂತ ಹೇಳಿರುವಂಥದ್ದು. ರಾಜು ಬಿಆರ್, ನ್ಯೂಸ್ ಫಸ್ಟ್, ಕೊಪ್ಪಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.